ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಬಾರದೆ ಪ್ರಯಾಣಿಕರು ಪರದಾಟ ಮಾಡಿದ್ದಾರೆ. ದಿನನಿತ್ಯ ಸಮಯಕ್ಕೆ ಸರಿಯಾಗಿ ಸಂಜೆ 5:30ಕ್ಕೆ ಗದಗನಿಂದ ಮಂಗಳೂರಿಗೆ ಸಂಚರಿಸುವ ಈ ಬಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗದಗ ತಿಮ್ಮಾಪುರ ಎರೆಹಂಚಿನಾಳ ಮಾರ್ಗವಾಗಿ ಕುಕನೂರು ಮಂಗಳೂರಿಗೆ ಹೋಗುವ ಈ ಗಾಡಿ ಬಂದಿಲ್ಲ ಅಂತ ಸಾರ್ವಜನಿಕ, ಯುವಕರು, ಮಹಿಳೆಯರು, 2 ಬಸ್ಸಿನ ಜನ ಒಂದೇ ಬಸ್ನಲ್ಲಿ 155 ಜನ ಚಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಎಸ್ಆರ್ಟಿಸಿ ಬಸ್ ಅಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಕೇಳಿದ್ರೆ ಬಸ್ ಕಂಡಕ್ಟರ್ಗೆ ಹಾಗೂ ಚಾಲಕರಿಗೆ ಮೈಯಲ್ಲಿ ಹುಷಾರಾಗಿಲ್ಲ ಅಂತ ಹಾರಿಗೆ ಉತ್ತರ ಕೊಟ್ಟ ಅಧಿಕಾರಿಗಳು ಇವರ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರ ಗೋಳು ಕೇಳೋರು ಯಾರು? ಸಮಯಕ್ಕೆ ಸರಿಯಾಗಿ ಬಸ್ ಬರಲಿಲ್ಲ ಅಂದ್ರೆ ಇನ್ನೊಂದು ಗಾಡಿಯ ವ್ಯವಸ್ಥೆ ಮಾಡಬೇಕು. ಈ ವ್ಯವಸ್ಥೆ ಮಾಡದೇ ಇರುವ ಕುಕನೂರು ಕೆಎಸ್ಆರ್ಟಿಸಿ ಬಸ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ಕೆಎಸ್ಆರ್ಟಿಸಿ ಸಂಸ್ಥೆ ಮೇಲಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕುಟ್ರೇಶ್ ಎಂಬ ಪ್ರಯಾಣಿಕರು ಹಾಗೂ ಮಹಿಳೆಯರು ಮಾತನಾಡಿದ್ರು. ಮತ್ತೆ ಗಾಡಿ ಬಂದಿಲ್ಲ, ನಮ್ದು ಬಂದಿಲ್ರಿ. ಅಲ್ಲ ಬಸ್ ಇಲ್ಲಲ್ಲ, ಅದಕ್ಕೆ 2 ಬಸ್ಸಿನ ಮಂದಿ ಒಂದ ಬಸ್. ಎಷ್ಟು ಜನ ಅದಾರಿ ಬಸ್ನಾಗ? ಅದೇ ಲೆಕ್ಕ ಮಾಡಿ ಕಂಡಕ್ಟರ್ ಗೊತ್ತಾಗುತ್ತೆ. ಎಷ್ಟು ಗಂಟೆಗೆ ಬರ್ತದೆ ಈ ಗಾಡಿ? ಅದು 15 ಬಸ್ ಇದೆ, 5-15 ಇಲ್ಲ. ಯಾವ ಗಾಡಿ ಬಂದಿಲ್ಲ? ಯಾವ ಗಾಡಿ? ಎಲ್ಲಿ ಮಂಗಳೂರನ್ನ ಯಾವ್ದು ಕುಕನೂರು ಒಟ್ಟ ಬರ್ತಿತ್ತು. ಈಗ ದಿನ ಬರ್ತೈತೆ? ದಿನ ಬರ್ತಿತ್ತು. ಇವತ್ತು ಬಂದಿಲ್ಲ? ಇವತ್ತು ಬಂದೇ ಇಲ್ಲ. ಅದು ನಮ್ಮ ಹೆಸರು ಅಂದಪ್ಪ ಕೋಳೂರ, ಎಜಿ ನ್ಯೂಸ್, ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.